ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮ್ಯಾಪಿಂಗ್ ಮಾಡೋದ್ರಲ್ಲಿ ಯಾರ್ದು ಅನಾಮಲಿ ಬಂದಿದೆ, ಸೊ ಅವ್ರದಕ್ಕೆ ಪರಿಹಾರವನ್ನ ಈ ವಿಡಿಯೋದಲ್ಲಿ ಕಂಡ್ಕೊಳ್ತಾ ಹೋಗೋಣ. ನೀವೇನಾದ್ರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹೀಗ್ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನಲ್ಲಿ ಶೋ ಆಗುತ್ತೆ, ಸೋ ದಟ್ ನೀವು ನನ್ನ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ನಿಮ್ಮ BLO ಮೊಬೈಲ್ ಆಪ್ ಅನ್ನ ಓಪನ್ ಮಾಡಿದ ನಂತರ ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ SIR ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ಲ್ಯಾಂಗ್ವೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದ ನಂತರ ಸೊ ಆಸ್ ಯೂಶುವಲ್ ನೀವು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಕ್ಕೆ ಥರ್ಡ್ ಆಪ್ಷನ್ ಫಿಲ್ ಎನ್ಯುಮರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಕ್ಲಿಕ್ ಮಾಡಿದ ನಂತರ ಸೊ ನೀವು ವೋಟರ್ ಅನ್ನ ಹುಡುಕ್ಬೇಕಾಗುತ್ತೆ. ನೀವು ವೋಟರ್ ಅನ್ನ ಸರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಬಂದಿರುತ್ತಲ್ಲ, ಇಲ್ಲಿ ಸ್ಕ್ಯಾನ್ QR ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇಲ್ಲಿ ಮತದಾರರು ತೋರಿಸ್ತಾರೆ. ಸೊ ಆಸ್ ಯೂಶುವಲ್ ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕರೆಂಟ್ ಇ ರೋಲ್ ಡೀಟೇಲ್ಸ್ ಆಸ್ ಆಫ್ 2025 ತೋರಿಸುತ್ತೆ. ನಂತರ ಕೆಳಗಡೆ ನೋಡಿ ನೇಮ್ ಎಕ್ಸಿಸ್ಟ್ ಇನ್ ಲಾಸ್ಟ್ SIR ಎಲೆಕ್ಟ್ರಾಲ್ ರೋಲ್ 2022. ಸೊ ಏನ್ ಮ್ಯಾಪ್ ಆಗಿರುತ್ತೆ ಅವ್ರದ್ದು ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಅವ್ರದ್ದು ಎಲೆಕ್ಟ್ರಾಲ್ ನೇಮ್ ಪ್ರೆಸೆಂಟ್ ಅಲ್ಲಿ ಬೇರೆ ಇರುತ್ತೆ, ಮತ್ತೆ ಲಾಸ್ಟ್ SIR ಅಲ್ಲಿ ಬೇರೆ ಇರುತ್ತೆ. ಸೊ ಅವರನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಮತದಾರರು ಅವ್ರದ್ದು ಇದು ಸರಿ ಇದೆಯಾ ನಿಮ್ಮ ಹೆಸರನ್ನೇ ಅಂತ. ಸೊ ಯಾವ್ದು ಹೇಗ್ ಬಂದಿರುತ್ತೆ ಅಂದ್ರೆ ಕೆಲವ್ರದ್ದು 2002ರಲ್ಲಿ ಬೇರೆ ನೇಮ್ ಇರುತ್ತೆ, ಸೊ ಈಗ ಬೇರೆ ನೇಮ್ ಚೇಂಜ್ ಆಗಿರುತ್ತೆ. ಸೊ ಅಂತವ್ರಿಗೆ ಅನಾಮಲಿ ಅಂತ ಬರುತ್ತೆ. ನೀವು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ತಾ ಬಹುದು ವ್ಯೂ ಅನಾಮಲಿ ಅಂತ ಇದೆ. ಸೊ ಇಂಥವ್ರಿಗೆ ಇದು ಪ್ರಾಬ್ಲಮ್ ಆಗಿರುತ್ತೆ. ಇದು ಏನಾದ್ರು ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ನೀವೇನ್ ಮಾಡ್ಬೋದು, ಸೊ ಇಲ್ಲಿ ವೆರಿಫೈ ಅಂಡ್ ಕಂಟಿನ್ಯೂ ಮೇಲೆ ಮಾಡಿ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಎಲೆಕ್ಟರ್ 2002 ಇದ್ರೆ ಎಲೆಕ್ಟಾರ್ ಇನ್ 2002 ಹಾಕಿ. ಇಲ್ಲ ಎಲೆಕ್ಟರ್ 2002 ಇಲ್ಲ ಅಂದ್ರೆ ಎಲೆಕ್ಟರ್ ಇಸ್ ಪ್ರೊಜಿನಿ ಆಫ್ 2002 ಎಲೆಕ್ಟರ್ ಅಂತ ಹಾಕಿ. ಅಥವಾ 2025 ಅಥವಾ 26 ವೋಟರ್ ಲಿಸ್ಟ್ ಇಂದು ಏನಾದ್ರು ಪ್ರೊಜಿನಿ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲಿ ಹಾಕ್ಬೋದು. ಅಥವಾ ನೋ ಲಿಂಕೇಜ್ ವಿತ್ ಲಾಸ್ಟ್ SIR ಅಂದ್ರೆ ಅದನ್ನು ಕೂಡ ಹಾಕ್ಬೋದು. ಸೊ ಈಗ ನನಗೆ ಬಂದಿರೋದು ಇಲ್ಲಿ ಎಲೆಕ್ಟಾರ್ ಇನ್ 2022 ಇದೆ. ಸೊ ಇದರಲ್ಲಿ ನೀವು ಬೆಟರ್ ಅಂದ್ರೆ ಸರ್ಚ್ ಬೈ AC ಆರ್ ಪಾರ್ಟ್ ಆರ್ ಸೀರಿಯಲ್ ನಂಬರ್ ಅಂತ ಇದೆಯಲ್ಲ, ಈ ಆಪ್ಷನ್ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬೆಟರ್. ಸೊ ನಂತರ ಇಲ್ಲಿ ನೀವು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ ನಂತರ ಇಲ್ಲಿ ಪಾರ್ಟ್ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾರ್ಟ್ ನಂಬರ್ ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಲಾಸ್ಟ್ SIR ಪಾರ್ಟ್ ಸೀರಿಯಲ್ ನಂಬರ್ ಅನ್ನ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ನಂತರ ಸರ್ಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಹೀಗೆ ನೀವು ಸ್ಕ್ರಾಲ್ ಮಾಡಿ ಕೆಳಗಡೆ. ಸ್ಕ್ರಾಲ್ ಮಾಡಿದ ನಂತರ ಮತ್ತೆ ಆ ವೋಟರ್ ಡೀಟೇಲ್ಸ್ ಇನ್ 2002 ಸಿಗ್ತಾ ಹೋಗ್ತಾರೆ. ವೆರಿಫೈ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡು ಯು ವಾಂಟ್ ಟು ಎಂಟರ್ ದ ಡೀಟೇಲ್ಸ್ ಆಫ್ ದಿ ರಿಲೇಟಿವ್ ಆಫ್ ದಿ ಎಲೆಕ್ಟರ್ ಅಂತ ಕೇಳುತ್ತೆ. ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ಇಲ್ಲಿ ನೀವು ಲೊಕೇಶನ್ ಕೇಳಿದ್ರೆ ಅದನ್ನು ಟರ್ನ್ ಆನ್ ಮಾಡಿ. ನಂತರ ಆಸ್ ಯೂಶುವಲ್ ಅವ್ರ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಅವ್ರ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ನಂತರ ಆಸ್ ಯೂಶುವಲ್ ನೀವು ಎನ್ಯುಮರೇಷನ್ ಫಾರ್ಮ್ ಅನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲೋಡ್ ಪೇಜ್ 1 ಅಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ ಅನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀವು ಕ್ಯಾಪ್ಚರ್ ಮಾಡಿ. ಕ್ಯಾಪ್ಚರ್ ಮಾಡಿದ ನಂತರ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಏನಾದ್ರು ಕ್ರಾಪ್ ಮಾಡೋದಿದ್ರೆ ಕ್ರಾಪ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಫೋಟೋ ಏನಾದ್ರು ನ್ಯೂ ಫೋಟೋ ಹಾಕೋದಿದ್ರೆ ಅಪ್ಲೋಡ್ ಆರ್ ಕ್ಲಿಕ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಅವ್ರದ್ದು ಡೈರೆಕ್ಟ್ ಫೋಟೋ ತಗೊಂಡ್ರೆ ನೀವು ಅಲ್ಲೇ ಇಲ್ಲಿ ಕ್ಯಾಪ್ಚರ್ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಅಂತ ಇದೆ. ಕ್ಯಾಪ್ಚರ್ ಫ್ರಮ್ ಬ್ಯಾಕ್ ಅವ್ರ ಫೋಟೋ ಕೊಟ್ಟಿದ್ರೆ ನೀವು ಇಲ್ಲಿ ಅವ್ರ ಫೋಟೋವನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಫ್ರಮ್ ಬ್ಯಾಕ್ ಕ್ಯಾಮ್ರಾನು ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. ಸೊ ಈಗ ಅವ್ರ ಫೋಟೋವನ್ನ ನೀವು ಈಗ ಇಲ್ಲಿ ನೀಟಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಅಪ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಅಪ್ಲೋಡ್ ಆದ ನಂತರ ಕೆಳಗಡೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಯಾರ್ದು ಅನಾಮಲಿ ಇದೆ, ಇನ್ ಕೇಸ್ ಅವ್ರದ್ದು ರಾಂಗ್ ಇದ್ರೆ ನೀವು ಅಪ್ಡೇಟ್ ಮಾಡಿ. ಇಲ್ಲ ಅಂದ್ರೆ ನೀವು ವೆರಿಫೈ ಅಂಡ್ ಕಂಟಿನ್ಯೂ ಅನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾವು ಮ್ಯಾಪಿಂಗ್ ಮಾಡಬೇಕಾದ್ರೆ
ಯಾರ್ದು ಅನಾಮಲಿ ಬಂದಿದೆ ಸೊ ಅವ್ರದಕ್ಕೆ ಪರಿಹಾರವನ್ನ ನಾವು ತಿಳ್ಕೊಂಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.